ಗ್ರೂಪ್ ಹೌಸ್ ಇದೆ, 4 ಮನೆ ಇದೆ ಬಲೆ ಬಲೆ ವರ್ಷ ಅಂತ ಹೇಳ್ತಾರೆ. ಅದು ಒಂದು ಸ್ವಲ್ಪ ಇದು ಇಂಜಿನಿಯರಿಂಗ್ ಟೀಮಿಂದ ಇತ್ತು. ನಿನ್ನೆ 91 ಮಿಲಿಮೀಟರ್ ಅಷ್ಟಿದೆ ಸರ್. ಬಾಡಿಗೆ ಈತ ಮಾಡ್ತಾರೆ ಸರ್. ಈಗಾಗಲೇ ಜಿಲ್ಲಾಡಳಿತ ಸಾಕಷ್ಟು ಪ್ರದೇಶಗಳನ್ನು ಅಂದರೆ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಇಳಿಜಾರು ಪ್ರದೇಶಗಳನ್ನು ಗುರುತಿಸಿದ್ದಾರೆ. ಮುಂದೆ ಹೋಗಿ ಎಲ್ಲರಿಗೂ ನಮ್ಮೊಂದು ಎಚ್ಚರಿಕೆ ಗಂಟೆ. ಮಳೆ ಇವತ್ತು ಪ್ರಾರಂಭ ಆದದ್ದು ಮಾತ್ರ. ಮತ್ತು ನಮ್ಮ ಮಂಗಳೂರು ಕೆಲವು ಗುಡ್ಡ, ಕೆಲವು ತಗ್ಗು, ಎತ್ತರ ಇದೆಲ್ಲ ಇವರೊಂದು ಜಿಯೋಗ್ರಫಿಕಲ್ ಆಗಿ ಬಹುಶಃ ಈ ಒಂದು ಸಮತಟ್ಟಾದ ಭೂಮಿ ಅಂತಲ್ಲ ಇರುವುದಿಲ್ಲ. ಸೊ ಇಂಥ ಪ್ರದೇಶಕ್ಕೆ ಎಲ್ಲಿದೆ ಈಗ ಆದಷ್ಟು ನಮ್ಮ ಅಧಿಕಾರಿಗಳು ಫಸ್ಟಿಗೆ ಹೋಗಿ ಡೇಂಜರ್ ಸ್ಪಾಟ್ ಯಾವುದಿದೆ ನೋಡಿಕೊಂಡು ಅವರಿಗೊಂದು ಸಂದೇಶ ಕೊಡ್ತಾರೆ. ತಾವು ಇಲ್ಲಿ ಮಳೆಗಾಲದಲ್ಲಿ ಇರಬಾರ್ದು, ಸ್ವಲ್ಪ ವೆಕ್ಕಟ್ಟಾಗಿರ್ಬೇಕಂತೇಳಿ. ಎಲ್ಲ ಕಡೆ ನೋಡಲಿಕ್ಕೆ ಅಂತ ಎಲ್ಲ ಆಗುವುದಿಲ್ಲ ಯಾರಿಗೂ ಕೂಡ ಇಷ್ಟು ಮನೆಗಳು. ಸೊ ಇಂತಹ ಸಂದರ್ಭದಲ್ಲಿ ಸ್ವಯಂ ಪ್ರೇರಿತವಾಗಿ ಅವರ ಮನೆ ಮುಂದೆ ಸ್ವಲ್ಪ ಅಲ್ಲಿ ಸ್ವಲ್ಪ ಸೂಕ್ಷ್ಮವಾದ ಪ್ರದೇಶ ಇದ್ದರೆ ಅಥವಾ ಮನೆಯ ಕೆಳಗಡೆ ಏನಾದರೂ ಹೆಚ್ಚು ಕಮ್ಮಿ ಆಗುವಂಥ ಒಂದು ಮಳೆಗಾಲದ ಇರುವಂತಿದ್ದೆ ಸ್ವಯಂ ಪ್ರೇರಿತವಾಗಿ ಆಲೋಚನೆ ಮಾಡಿಕೊಂಡು ಮಳೆಗಾಲದಿಂದ ಸಂದರ್ಭ ಸ್ವಲ್ಪ ದೂರ ನಿಲ್ಲುವಂಥ ಕೆಲಸ ಇವತ್ತು ಆಗಬೇಕಾಗ್ತದೆ. ಅದೇನಾದರೂ ಸರ್ಕಾರಿ ರಸ್ತೆ ಬದಿ ಇದೆ ಅಥವಾ ಸರ್ಕಾರಿ ಇವತ್ತು ಒಂದು ವ್ಯವಸ್ಥೆ ಬದಿಯಲ್ಲಿ ಇರುವಂಥ ಒಂದು ಡೇಂಜರ್ ಸ್ಪಾಟ್ ಆದರೆ ಅದು ಸ್ಥಳೀಯ ಮುಖಂಡರ ಮುಖಾಂತರ ನಮಗೆ ಜನಪ್ರತಿನಿಧಿ ಮತ್ತು ಸರ್ಕಾರಕ್ಕೆ ಮನವಿ ಕೊಟ್ಟರೆ ಬಹುಶಃ ಅದನ್ನು ಏನಾದರೂ ನಮಗೆ ಅದನ್ನು ಪ್ರಯತ್ನ ಪಡಲಿ, ಅದನ್ನು ಸರಿಪಡಿಸಲಿಕ್ಕೆ, ದುರಸ್ತಿಪಡಿಸಲಿಕ್ಕೆ ಪ್ರಯತ್ನ ಪಡಲಿಕ್ಕೆ ಆಗ್ತದೆ. ಸರ್ಕಾರದ ನಿಯಮ ಏಕೆಂತ ಹೇಳಿದ್ರೆ ಪಬ್ಲಿಕ್ ಪ್ಲೇಸ್ ಅನ್ನು ಮಾತ್ರ ಸರ್ಕಾರ ದುರಸ್ತಿ ಪಡುವಲ್ಲದೆ ಪ್ರೈವೇಟ್ ಕಾಂಪೌಂಡ್ ಯಾರು ಕೂಡ ಏನು ಕೂಡ ಮಾಡಲಿಕ್ಕೆ ಇವತ್ತು ಆಗುವುದಿಲ್ಲ. ಆದರೂ ಮನೆಗೆ ಇವತ್ತು ಈಗ ಬಿದ್ದಂಥ ಸಂದರ್ಭದಲ್ಲಿ ಇವತ್ತು ಈ ಯಾರು ನಮ್ಮನ್ನು ಅಗಲಿದ್ದಾರೆ ಅವರಿಗೆ ಇವತ್ತು ನಮ್ಮ ಪರಿಹಾರ, ಯಾರು ಆಸ್ಪತ್ರೆಯಲ್ಲಿದ್ದಾರೆ ಅವರಿಗೆ ಉಚಿತವಾದ ಚಿಕಿತ್ಸೆ, ಏನು ಮನೆ ಇವತ್ತು ಡ್ಯಾಮೇಜ್ ಆಗಿದೆ ಅದು ಪ್ರತಿಯೊಂದು ಮನೆ ಕೂಡ 1,25,000 ರೂಪಾಯಿಯ ಆ ಒಂದು ಮನೆಯ ಪರಿಹಾರ ಮೊತ್ತವನ್ನು ಕೂಡ ನಾವು ಕೊಡ್ತೇವೆ. ಇದರಲ್ಲಿ ಕೆಲವು ಬಾಡಿಗೆ ಮನೆಯವರು ಕೂಡ ಇವತ್ತು ಇದ್ದಾರೆ. ಅದಕ್ಕಾಗಿ ನಾವು ಏನು ಮತ್ತು ಮನೆ ಮಾಲೀಕರಿದ್ದಾರೆ ಅವ್ರನ್ನ ಬಹಳ ಸ್ಪಷ್ಟ ಸೂಚಿಸ್ತೇವೆ. ಯಾಕೆಂದರೆ ಏನು ಅನುದಾನ ಕೊಡ್ತೇವೆ ಇದ್ದಂಥ ಮನೆಯವರು ಕೊಡಲಿಕ್ಕೆ ಆಗೋದಿಲ್ಲ, ಮನೆ ಮಾಲೀಕರಿಗೆ ಕೊಡೋದು. ತಕ್ಷಣ ಆ ಮನೆಯನ್ನು ರಿಪೇರ್ ಮಾಡಿ ಮತ್ತು ಅವರಿಗೆ ಅದನ್ನು ಕೊಡಬೇಕು, ಇಲ್ಲದ ಅವರು ನಿರ್ಗತಿಗೆ ಆಗುವ ಪರಿಸ್ಥಿತಿ ಆಗ್ತದೆ. ಇದರಲ್ಲಿ ಅಲ್ಲ ಈಗಾಗಲೇ ನಾನು ಕೂಡ ಇಲ್ಲಿಂದ ಅಲ್ಲಿಗೆ ಕೂಡ ಹೋಗ್ತೇನೆ. ನಾನು ಇದರಲ್ಲಿ ನಾನು ಬಹಳ ಸ್ಪಷ್ಟವಾಗಿ ನಮ್ಮಲ್ಲಿ ಉಲ್ಲಾಲ ಕಮಿಷನ್ ನಾನು ಇವತ್ತು ಹೇಳಿದ್ದೇನೆ. ಯಾಕೆಂತ ಹೇಳಿದ್ರೆ ಯಾವುದೇ ಘಟನೆ ಆಗ್ತದೆ ಜನಸಾಮಾನ್ಯ ಬಡವರಿಗೆ ಯಾರಿಂದಲೂ ಕೂಡ ತೊಂದರೆ ಆಗದಂತಹ ಜವಾಬ್ದಾರಿ ಕೆಲಸವನ್ನು ನಾವು ನೋಡಬೇಕು. ಅದು ನಮ್ಮ ತೊಂದರೆ ಆಗದೆ ಯಾರಿಂದಲೂ ಕೂಡ ತೊಂದರೆ ಆಗದ ರೀತಿಯಲ್ಲಿ ನೋಡಿಸುವಂತಹ ಜವಾಬ್ದಾರಿ ಅದು ನಮ್ಮ ಅಧಿಕಾರಿಗಳಿಗೆ ಜವಾಬ್ದಾರಿ ಇದೆ. ಕೆಲವು ಬಾರಿ ಕೊಟ್ಟಾಗ ಕೆಲವರಿಗೆ ಇವತ್ತು ಏನಾಗಿದೆ ಎಂದು ಸೈಡ್ ಆದಾಗ ಅಲ್ಲಿ ಕಟ್ಟಿದೆ, ಮತ್ತು ಇವತ್ತು ಏನು ಮತ್ತೆ ಆಗಿದೆ, ಮತ್ತೆ ನಾವು ಅಲ್ಲಿ ಹೋಗಿ ಅವರ ರಕ್ಷಣೆ ಕೆಲಸ ಇವತ್ತು ಮಾಡ್ತೇವೆ. ಅಲ್ಲ ಅಲ್ಲಿಗೆ ನಾವು ಸ್ಪಾಟಿಗೆ ಹೋಗ್ತೇವಲ್ಲ ನಾವು ಮತ್ತು ಎಲ್ಲ ಅಧಿಕಾರಿ MLC ಅವರು ಮತ್ತು ಅಧಿಕಾರಿ ಸ್ಪಾಟಿಗೆ ಹೋಗ್ತೇವೆ, ಅಲ್ಲಿ ಪರಿಸ್ಥಿತಿ ಏನಂತ ನೋಡ್ತೇವೆ. ಏನಾದರೂ ಪ್ರೈವೇಟ್ ಕಾಂಪೌಂಡ್ ವಾಲಿಂದ ಅಥವಾ ಪ್ರೈವೇಟ್ನವರು ಕಟ್ಟಿದಂತಹ ಏನಾದೊಂದು ವ್ಯವಸ್ಥೆಯಿಂದ ಸ್ಥಳೀಯ ಮಟ್ಟ ಜನಸಾಮಾನ್ಯ ಯಾಕೆ ಏನಾದರೂ ಹೆಚ್ಚು ಕಮ್ಮಿ ಆದರೆ ಅದು ಅವರೇ ಪ್ರೈವೇಟ್ ಪಾರ್ಟಿ ಅದಕ್ಕೆ ಸಂಪೂರ್ಣವಾದ ಜವಾಬ್ದಾರಿ ವಹಿಸಬೇಕಾಗ್ತದೆ. ಇವತ್ತು ನಾವು ಯಾಕೆ ಒಂದು ಸೋದರ ನಮ್ಮ ಇವತ್ತು ಕಾಪಿನವರು ಅವ್ರ ಕುಟುಂಬಸ್ಥರಿದ್ದಾರೆ, ಅವರ ಸಂಬಂಧಿಕರಲ್ಲಿ ಇವತ್ತು ಬರಬೇಕಾಗ್ತದೆ. ಅದು ಅವ್ರ ಕುಟುಂಬದ ಮಾತಾಡಿ ವ್ಯವಸ್ಥೆ ಮಾಡ್ತೇವೆ. ಮತ್ತು ನಮ್ಮ ಔಟ್ ಆಫ್ ಸ್ಟೇಷನ್ ಇವತ್ತು ನಮ್ಮ ಇದ್ದಾರೆ ಅವರನ್ನ ಕೇಳಿಕೊಂಡು ಆ ಕುಟುಂಬಸ್ಥರಿಗೆ ಯಾವ ರೀತಿ ಬೇಕು ಪಾವಿತ್ರತೆಯಿಂದ ಶ್ರದ್ಧಾಪೂರ್ವಕವಾಗಿ ಏನೊಂದು ಅಂತ್ಯ ಸಂಸ್ಕಾರ ನಾವು ಇವತ್ತು ಮಾಡ್ಲಿಕ್ಕೆ ವ್ಯವಸ್ಥೆ ಮಾಡಬೇಕಾ ಎಲ್ಲ ರೀತಿಯ ಸಹಕಾರ ನಾವು ಕೊಡ್ತೇವೆ. ಮತ್ತು ನಮ್ಮ ಕಂದಾಯ ಸಚಿವರಿಗೆ ಕೂಡ ಬಹುಶಃ ಇವತ್ತು ಇದರ ಬೆಲೆ ಮಾತಾಡಿದ್ದಾರೆ. ಬೆಳಗಾಂನಲ್ಲಿ ಇವತ್ತು ರಿವ್ಯೂ ಮೀಟಿಂಗ್ ನಡೀತಾ ಇದೆ.